ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ಸುರತ್ಕಲ್ ರಿಜಿಸ್ಟರ್ಡ್. ಏಕಮನಸ್ಕರು ಒಂದಾಗಿ ಹುಟ್ಟು ಹಾಕಿದಂಥ ಸಂಸ್ಥೆ ಇದು. ಆರಂಭದಲ್ಲಿ ದೇವಿ ಮಹಾತ್ಮೆಯಿಂದ ತೊಡಗಿ ಹಳೆಯ ಪ್ರಸಂಗಗಳಲ್ಲಿ ಹುಡುಕಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ಅಂತ ಹೇಳಿದ ಕೂಡಲೇ ಎಲ್ಲರ ಬಾಯಿಯಲ್ಲಿ ಬರುವುದು ಅದು ಉಲ್ಟಾ ಪಲ್ಟಾ ಯಕ್ಷಗಾನ ಅಂತ ಹೇಳಿ, ಏನಾದರೂ ಒಂದು ಬದಲಾವಣೆ ತಂದೆ ತರ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಗೊತ್ತುಂಟು. ಆರಂಭದಲ್ಲಿ ದೇವಿ ಮಹಾತ್ಮೆ, ನಾನು ಸಾಮಾನ್ಯ ಒಂದು 27 ವರ್ಷ ಸ್ತ್ರೀ ವೇಷಧಾರಿಯಾಗಿಯೇ ದೇವಿ ಪಾತ್ರದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದವ. ಆವತ್ತು ನನ್ನಲ್ಲಿ ರಕ್ತಬೀಜನ ಪಾತ್ರವನ್ನು ಮಾಡಿಸಿದರು. ಅದು ನನ್ನ ಕಲಾ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಮರು ವರ್ಷವೇ ನಾನು ಕಟೀಲು ಮೇಳದಲ್ಲಿ ನನ್ನನ್ನು ಕಿರೀಟ ವೇಷಕ್ಕೆ ಆಯ್ಕೆ ಮಾಡಿದರು. ರಕ್ತಬೀಜ ಇತ್ಯಾದಿ ಪಾತ್ರಗಳನ್ನು ಮಾಡುವುದಕ್ಕೆ ನನ್ನಲ್ಲಿ ಹೇಳಿದರು, ಮಾಡಿದೆ. ಮತ್ತೆ 2 ವರ್ಷ ಅನಿವಾರ್ಯ ಕಾರಣಗಳಿಂದ ಪುನಃ ದೇವಿ ಮಹಾತ್ಮೆಯಲ್ಲಿ ದೇವಿ ಪಾತ್ರ, ಮತ್ತು ಪುನಃ 2 ವರ್ಷ ಕಿರೀಟ ವೇಷ, ಮತ್ತು ಅನಿವಾರ್ಯ ಕಾರಣಕ್ಕೆ 2 ವರ್ಷ ನಾನು ವಿಶ್ರಾಂತಿಯನ್ನು ಪಡೆಯಬೇಕಾಯಿತು. 6 ವರ್ಷ ಆಯಿತು ಸ್ತ್ರೀವೇಷ ಮಾಡದೆ. ಈ ವರ್ಷ ಒಂದು ಉಲ್ಟಾ ಪಲ್ಟಾ. ಇವತ್ತು ನನ್ನಲ್ಲಿ ಒಂದು ಸ್ತ್ರೀವೇಷ ಮಾಡಿಸಬೇಕು ಅಂತೇಳಿ ಹಠ ಹಿಡಿದಿದ್ದಾರೆ. ಮಾಡ್ತೇನೆ, ಹೇಗಾಗುತ್ತೆ ಗೊತ್ತಿಲ್ಲ. ಹಾಗೆ ಸ್ತ್ರೀವೇಷ ಮಾಡ್ತಾರೆ. ಇದು ಕೂಡ ನನ್ನ ಟರ್ನಿಂಗ್ ಪಾಯಿಂಟ್. ಯಾವುದೂ ಬೇಡ ಅಂತ ಹೇಳಿ ನಿರ್ಲಿಪ್ತತೆಯಿಂದ ಮನೆಯಲ್ಲಿ ಕೂತ್ರೆ ಮನೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶೆಟ್ರು ಅವರ ಒತ್ತಾಸೆಯ ಮೇರೆಗೆ ಈ ವರ್ಷ ನಾನು ಪಾವಂಜೆ ಮೇಳದಲ್ಲಿ ಸ್ತ್ರೀವೇಷಧಾರಿಯಾಗಿ ನನ್ನನ್ನು ತೊಡಗಿಸಿಕೊಳ್ತೇನೆ ಎಂಬುದಾಗಿ ಅಧಿಕೃತವಾಗಿ ಹೇಳುತ್ತಾ ಇದ್ದೇನೆ. ಮೊದಲಿನ ಹಾಗೆಲ್ಲ ಆಗಲಿಕ್ಕಿಲ್ಲ, ಅಂತೂ ಕೆಲಸ ಮಾಡ್ತೇನೆ. ಮತ್ತು ನನ್ನ ವಿಚಾರವಾಗಿ ಹೇಳುತ್ತಿದ್ದರೆ, ನನಗೆ ಯಾವುದೇ ಪೂರ್ವ ಪರಂಪರೆ ಹಿನ್ನೆಲೆ ಯಾವುದೂ ಇಲ್ಲದೆ ನಾನು ಒಬ್ಬ ಕಲಾವಿದನಾಗಿ ಬೆಳೆದು ಬಂದವ. ಮೇಳಕ್ಕೆ ಹೋದರೆ ಒಬ್ಬ ವೇಷಧಾರಿ ಆದರೆ ಅನ್ನಕ್ಕೊಂದು ದಾರಿ ಆಗ್ತದಲ್ಲ ಅಂತ ಹೇಳಿ ನನ್ನ ತಾಯಿಯವರ ಆಸೆ. ಯಾಕಂದರೆ ತಂದೆಯವರು ಧರ್ಮಸ್ಥಳದಲ್ಲಿ ಅಡುಗೆ ಭಟ್ಟರಾಗಿದ್ದರು. ಹಾಗೆ ಆಟ ನೋಡುತ್ತಾ ನಾನು ಕೂಡ ಕಲಾವಿದನಾಗಬೇಕೆಂಬುದಾಗಿ ಒಂದು ರೀತಿಯ ಆಸೆ ಇತ್ತು. ಹಾಗೆ ನಾನು ನಾಟ್ಯ ಕಲಿತೆ. 1 ವರ್ಷ ನಾನು ಕುಂಬಳೆ ಮೇಳ ತಿರುಗಾಟ ಮಾಡಿದೆ. ಆಮೇಲೆ ಇನ್ನು ಆಟ ಬೇಡ ಅಂತ ಹೇಳಿದರೆ ನನ್ನನ್ನು ನನ್ನ ಚಿಕ್ಕಪ್ಪ ಕರ್ಕೊಂಡು ಬಂದು ಕುರಿಯ ಶಾಸ್ತ್ರಿಗಳಲ್ಲಿ ಹೇಳಿದರು, ಹುಡುಗನನ್ನು ಕಟೀಲು ಮೇಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಹಾಗೆ ಅವರೇ ಕರ್ಕೊಂಡು ಬಂದು ನನ್ನನ್ನು ಕಟೀಲು ಮೇಳಕ್ಕೆ ಸೇರಿಸಿದ್ದು. ಆದರೆ ತಿರುಗಾಟ ಮಾಡುವಂತಹ ಭಾಗ್ಯ ಸಿಕ್ಕಿದ್ದು ಬಲಿಪ ಭಾಗವತರೊಟ್ಟಿಗೆ. ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ನಾನು ಪ್ರಯತ್ನಪಟ್ಟೆ. 6 ತಿಂಗಳಿನಲ್ಲಿ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿಗಳು ಬೆನ್ನು ತಟ್ಟಿದ್ದಾರೆ. ಖುಷಿಯಾಯಿತು ರಮೇಶ, ಹುಷಾರಿದ್ಯಂತೆ ಭಾಗವತರು ಹೇಳಿದರು ಅಂತ ಹೇಳಿ. ಅದು ನನಗೆ ಸಂತೋಷ. ಏನೇ ಇದ್ದರೂ ಕೂಡ ಭಾಗವತರ ಜೊತೆಯಲ್ಲಿ ಹಾಗೆ ಹಿರಿಯರಂತಹ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜೊತೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದು ಬಹಳ ಸಂತೋಷವಾಗುತ್ತಾ ಇದೆ. ಆರಂಭದಿಂದಲೂ ಈ ಟ್ರಸ್ಟ್ ಹಿರಿಯ ಕಲಾವಿದರುಗಳನ್ನೆಲ್ಲ ಗುರುತಿಸಿ ಸನ್ಮಾನಿಸುತ್ತಾ ಬಂದವರು. ಹೇಳಿದ್ರಲ್ಲ ಭಾಗವತರು, ಕಲಾವಿದನಾದವನಿಗೆ ಬೇಕಾದ್ದು ನಿಮ್ಮಂತಹ ಕಲಾಭಿಮಾನಿಗಳ ಬಳಗ ಅಂತ ಹೇಳಿ. ಇದುವೇ ರೀತಿಯಾಗಿ ಇನ್ನು ಮುಂದೆಯೂ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ಬಂದು ನಮ್ಮಂತಹ ಹಿರಿಯ ಕಲಾವಿದರನ್ನು ಗುರುತಿಸಿ ಸನ್ಮಾನ ಮಾಡುವಂತಹ ಶಕ್ತಿಯನ್ನು ಆ ದುರ್ಗಾಮಾತೆ
ಕಲಾಮಾತೆ ನಿಮಗೆ ಕೊಡಲಿ ಎಂಬುದಾಗಿ ಆ ಕಟೀಲ ಮನಲಿ ಪ್ರಾರ್ಥಿಸುತ್ತಾ ಇದ್ದೇನೆ.